Welcome back to Success Academy Jamkhandi. This is Ramesh Pujari, my dear students. PUC ಫಸ್ಟ್ ಇಯರ್ ಕರ್ನಾಟಕದಲ್ಲಿ ಇರುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು, ಅದು ಸೈನ್ಸ್ ಇರಲಿ, ಆರ್ಟ್ಸ್ ಇರಲಿ, ಕಾಮರ್ಸ್ ಇರಲಿ, ನೀವು ಯಾವುದೇ ಬ್ರಾಂಚ್ದವರಿದ್ರೂ ಕೂಡ ಇಂಗ್ಲೀಷ್ ಅಂತೂ ಒಂದು ಕಾಮನ್ ಆಗಿರುತ್ತೆ ನಿಮಗೆ. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳು, ಇವತ್ತಿನ ಈ ಕ್ಲಾಸ್ದಲ್ಲಿ ನಿಮಗೆ ಬ್ಲೂ ಪ್ರಿಂಟ್ ಹೇಗಿರುತ್ತೆ ಇಂಗ್ಲೀಷದ್ದು ಅಷ್ಟೇ ಅಲ್ಲದೆ ನಿಮಗೆ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ತೋರಿಸ್ತಾ ಇದ್ದೇನೆ. ನೋಡಿ, ಬ್ಲೂ ಪ್ರಿಂಟ್ದಿಂದ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಏನಂತ, ನಾನು ಯಾವ ಪಾಠದಿಂದ ಎಷ್ಟು ಮಾರ್ಕಸ್ಗಳನ್ನ ಮೇಲೆ ಪಡಿಬಹುದು ಮತ್ತು ಎಷ್ಟು ಅದರ ಮೇಲೆ ನಾನು ವೇಟೇಜ್ ಕೊಡ್ಬೋದು. ನೋಡಿ, ಒಟ್ಟು PUC ಫಸ್ಟ್ ಇಯರ್ನ ಇಂಗ್ಲೀಷ್ ಸಬ್ಜೆಕ್ಟ್ ಏನು 02 ಕೋಡ್ ಇದೆ ಪೇಪರ್ಗೆ, ಅದರ ಬ್ಲೂ ಪ್ರಿಂಟನ್ನು ಡಿಸ್ಕಷನ್ ಮಾಡೋಣ. ಈ ಸಲ ನಿಮಗೆ 30% ಅಥವಾ 30 ಪ್ರಶ್ನೆಗಳನ್ನು ಒಳಗೊಂಡಿರುವಂತಹ ಒಂದು ಕ್ವಶನ್ ಪೇಪರ್ ಇರುತ್ತೆ. ಅದಕ್ಕೆ ಕೇವಲ 80% ಅಂದರೆ 80 ಮಾರ್ಕಸನ್ನು ನೀವು ಬರೆದಿರುತ್ತೆ. ಇನ್ನು 20 ಮಾರ್ಕಸ್ ನಿಮಗೆ ಇಂಟರ್ನಲ್ ಇದೆ, ಅದು ನಿಮಗೆ ಈಗಾಗಲೇ ಗೊತ್ತು. ಹಾಗಾದರೆ ಯಾವ್ಯಾವ ಲೆಸನ್ಗೆ ಅಥವಾ ಯಾವ್ಯಾವ ಪೋಯಮ್ಗೆ ಎಷ್ಟು ಅಂಕಗಳನ್ನು ಕೊಡಲಾಗುತ್ತೆ ಮತ್ತು ಯಾವ್ಯಾವ ಮಾರ್ಕ್ಸ್ಗಳು ಬರ್ತವೆ. ನೋಡಿ, ದ ಜೆಂಟಲ್ ಮ್ಯಾನ್ ಆಫ್ ದ ಜಂಗಲ್ ಲೆಸನ್ಗೆ 1 ಮಾರ್ಕ್ಸ್ 4 ಮಾರ್ಕ್ಸ್ ಕ್ವಶನ್ಗಳು ಬರುತ್ತೆ, ಅಂದರೆ 4 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಅದೇ ಥರ ಎರಡನೇದ್ದು ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್ ಮೇಲೆ ನಿಮಗೆ 1 ಮಾರ್ಕ್ಸ್ ಕ್ವಶನ್ 1 ಬರುತ್ತೆ, 4 ಮಾರ್ಕ್ಸ್ ಕ್ವಶನ್ 1 ಬರುತ್ತೆ. ಅದಷ್ಟೇ ಅಲ್ಲದೆ ಗ್ರಾಮರ್ದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟು ಇದೇ ಲೆಸನ್ದಿಂದನೇ ಬರುತ್ತೆ, ಅದು 3 ಮಾರ್ಕಸ್ ಇದೆ. ಟೆನ್ಸಸ್ ಮೇಲೆ ಸಂಬಂಧಪಟ್ಟದ್ದು 2 ಮಾರ್ಕಸ್ ಮೇಲೆ ಬರುತ್ತೆ. ಅರ್ಥ ಆಯ್ತಾನ ಆ ಥರದ್ದು. ನೆಕ್ಸ್ಟು ಎರಡನೇ ಲೆಸನ್ ಆದಂತಹ ಯಾವುದು ಅರೌಂಡ್ ಮೆಡಿಸಿನಲ್ ಕ್ರೀಪರ್ ಏನಿದೆ ಅಲ್ಲಿ 1 ಮಾರ್ಕಸ್ದು ಕ್ವಶನ್ ಬರುತ್ತೆ, 4 ಮಾರ್ಕಸ್ ಕ್ವಶನ್ 1 ಬರುತ್ತೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ 3 ಮಾರ್ಕಸ್ಸು, ಟೆನ್ಸಸ್ ಮೇಲೆ 2 ಮಾರ್ಕಸ್ಸು ಬರುತ್ತೆ. ನೋಡಿ, ಈ ಕ್ಲಾಸನ್ನು ನೋಡೋದ್ರಿಂದ ನಿಮಗೆ ಯಾವ ಲೆಸನ್ ಮೇಲೆ ನಾನು ಎಷ್ಟು ಕಾನ್ಸಂಟ್ರೇಷನ್ ಕೊಡಬೇಕು. ಇನ್ನು ಮುಂದೆ ನಮ್ಮ ಸಕ್ಸಸ್ ಅಕಾಡೆಮಿದಲ್ಲಿ ಕಂಪ್ಲೀಟ್ PUC ಫಸ್ಟ್ ಇಯರ್ದ ಕಂಪ್ಲೀಟ್ ಕ್ಲಾಸಸ್ಸನ್ನು ನಾನು ಮಾಡ್ತಾ ಇರ್ತೀನಿ. ಡೋಂಟ್ ವರಿ, ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಚೂಸ್ ಮಾಡಿದರೆ ನಾನು ಮಾಡುವಂಥ ಕ್ಲಾಸದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ತಿಳಿತಾರೆ. ನೆಕ್ಸ್ಟು ಓಡು ಮನುಷ್ಯಂ ಅನ್ನುವಂಥ ಇದರ ಮೇಲೆ 1 ಮಾರ್ಕಸ್ಸು 4 ಮಾರ್ಕಸ್ಸು, ಆರ್ಟಿಕಲ್ಗಳಿಗೆ 2 ಮಾರ್ಕಸ್, ಪ್ರೆಪೋಸಿಷನ್ಗೆ 2 ಮಾರ್ಕಸ್ ಅನ್ನುವಂಥ ಟಾಪಿಕ್ದ ಗ್ರಾಮರ್ ಕ್ವಶನ್ ಕೂಡ ಇದೇ ಪಾಠದಿಂದ ಬರುತ್ತೆ. ಅದೇ ರೀತಿಯಾಗಿ ಬಾಬರ್ ಅಲಿ 1 ಮಾರ್ಕಸ್ 4 ಮಾರ್ಕಸ್ 6 ಮಾರ್ಕಸ್ ಕ್ವಶನ್. ಓ ಮೈ ಗಾಡ್, ನೋಡಿ ಲಾಂಗ್ ಕ್ವಶನ್ಗಳು ಎರಡೂ ಇಲ್ಲಿಂದ ಬರೋ ಚಾನ್ಸಸ್ ಇದೆ. ಅದೇ ರೀತಿಯಾಗಿ ಗ್ರಾಮರ್ ಕೂಡ. ಇನ್ನು ನೆಕ್ಸ್ಟ್ ವಾಚ್ಮನ್ ಆಫ್ ದ ಲೇಕ್, ಫ್ರೆಡ್ರಿಕ್ ಡೌಗ್ಲಸ್, 2 ಜೆಂಟಲ್ ಮ್ಯಾನ್ ಆಫ್ ವೆರೋನಾ, ಇವೆರಡರಲ್ಲಿ 3ರಲ್ಲಿನೂ ಕೂಡ 1 ಮಾರ್ಕಸ್ ಈಚ್ ಬರ್ತವೆ, 4 ಮಾರ್ಕಸ್ಸು, ಬಟ್ 6 ಮಾರ್ಕಸ್ ಬರೋದು ವಾಚ್ಮ್ಯಾನ್ ಆಫ್ ದ ಲೇಕ್ ಮೇಲೆ. ಗೊತ್ತೇ ಇದೆ ಎಷ್ಟು ಲೆಸನ್, ಅದೊಂದು ಎಷ್ಟು ಉದ್ದಾಗಿದೆ ಅಥವಾ ಎಷ್ಟು ದೊಡ್ಡದಾಗಿದೆ ಅದರ ಮೇಲೇ ಗೊತ್ತಾಗ್ಬೋದು. ಇನ್ನು ಕ್ವಶನ್ ಟ್ಯಾಗು, ಕ್ವಶನ್ ಫಾರ್ಮು, ಟೆನ್ಸಸ್ಸು ಇವೆಲ್ಲನೂ ಕೂಡ ಇದೇ ಲೆಸನ್ಸ್ಗಳಿಂದ ಬರುತ್ತೆ. ನಾನು ಕೊನೆಗೆ ಹೇಳ್ತೀನಿ ಬ್ಲೂ ಪ್ರಿಂಟ್ ಮೇಲೆ ಎಷ್ಟು ಕಾನ್ಸಂಟ್ರೇಷನ್ ನಾವು ಕೊಡ್ಬೇಕಂತ. ತಿಳಿತಾರೆ. ನೆಕ್ಸ್ಟು ಇನ್ನು ಪೊಯಿಟ್ರಿ ಪಾರ್ಟ್ನಲ್ಲಿ ದ ಸ್ಕೂಲ್ ಬಾಯ್, ಮನಿ ಮ್ಯಾಡ್ನೆಸ್, ಇಫ್ ಐ ವಾಸ್ ಅ ಟ್ರೀ, ದ ಫಾರ್ಮರ್ಸ್ ವೈಫ್, ಆ್ಯಂಡ್ ಓಲ್ಡ್ ವುಮನ್, ಡು ನಾಟ್ ಆಸ್ಕ್ ಮೀ ಆಫ್ ಮೈ ಲವ್, ಇವುಗಳ ಮೇಲೆ 1 ಮಾರ್ಕ್ಸ್ ಕ್ವಶನ್ಗಳು ಫಿಕ್ಸ್ ಇರ್ತಾವೆ, 4 ಮಾರ್ಕಸ್ ಕ್ವಶನ್ ಫಿಕ್ಸ್ ಇರುತ್ತೆ, ಬಟ್ 6 ಮಾರ್ಕಸ್ ಕ್ವಶನ್ಗಳು ಬರುವಂತಹ ಚಾನ್ಸಸ್ಸು ಇಫ್ ಐ ವಾಸ್ ಅ ಟ್ರೀ ಮೇಲೆ, ದ ಸ್ಕೂಲ್ ಬಾಯ್ದ ಮೇಲೆ ಇರುತ್ತೆ. ತಿಳಿತಾರೆ. ಇನ್ನು ಗ್ರಾಮರ್ ಸೆಕ್ಷನ್ ಬ್ಲೂ ಪ್ರಿಂಟ್ ನೋಡಿದರೆ ಆರ್ಟಿಕಲ್ 2 ಮಾರ್ಕಸ್, ಪ್ರೆಪೋಸಿಷನ್ 2 ಮಾರ್ಕಸ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ 3 ಮಾರ್ಕಸ್, ಇವು ಎಲ್ಲಿಂದ ಬರ್ತವೆ ಅಂತ ಇದೇ ತಾನು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಟೆನ್ಸಸ್ ಮೇಲೆ 2 ಮಾರ್ಕಸ್, ಕ್ವಶನ್ ಫಾರ್ಮ್ 3 ಮಾರ್ಕಸ್, ಪ್ಯಾಸೇಜ್ 10 ಮಾರ್ಕಸ್, ರೆಫರೆನ್ಸ್ ದ ಸ್ಕಿಲ್ 4 ಮಾರ್ಕಸ್, ಲೆಟರ್ ರೈಟಿಂಗ್ 5 ಮಾರ್ಕಸ್, ಲ್ಯಾಂಗ್ವೇಜ್ ಫಂಕ್ಷನ್ 9 ಮಾರ್ಕಸ್ ಇರುತ್ತೆ. ಒಟ್ಟಾರೆ ಇವೆಲ್ಲವೂ ಕೂಡಿ 80 ಮಾರ್ಕಸನ್ನು ನೀವು ಪಡಿಬೇಕು. ಅಂದರೆ 80 ಮಾರ್ಕಸ್ ಅದೇ ಕ್ವಶನ್ ಪೇಪರ್ನ ನೀವು ಪಡಿತೀರಾ. ಬಟ್ ಕೆಲವು ಕ್ವಶನ್ಗಳನ್ನು ಎಕ್ಸ್ಟ್ರಾ ಕೊಟ್ಟಿದ್ದಕ್ಕೆ ನಿಮ್ಮ ಕ್ವಶನ್ ಪೇಪರ್ನಲ್ಲಿ 102 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದರಲ್ಲಿ ಚಾಯ್ಸಿಂಗ್ ಇದ್ದಿದ್ದಕ್ಕೆ ಉಳ್ಕಿದೆಲ್ಲ ಬಿಟ್ಟು ಕೇವಲ 80 ಮಾರ್ಕಸ್ ಅಷ್ಟೇ ಬರೀಬೇಕು. ಸೊ ಹೀಗೆ ಇವತ್ತಿನ ಈ ಒಂದು ಕ್ಲಾಸ್ದಲ್ಲಿ ನಿಮಗೆ ಬ್ಲೂ ಪ್ರಿಂಟನ್ನು ನಾನು ಹೇಳ್ಕೊಟ್ಟಿದ್ದೇನೆ. ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಕ್ವಶನ್ ಪೇಪರ್ದ ಮಾಡೆಲ್ ಹೇಗಿದೆ, ಯಾವ ರೀತಿಯಾಗಿ ಅದನ್ನು ಕೂಡ ಹೇಳ್ಕೊಡ್ತೇನೆ. ಈಗ ಕೊನೆಗೆ ಒಂದು ಮಾತನ್ನು ಹೇಳ್ಕೊಡ್ತೇನೆ. ನೋಡಿ, ಯಾವುದೇ ಒಂದು ಕ್ವಶನ್ ಪೇಪರ್ ಇರಲಿ ಅಥವಾ ಒಂದು ಸಬ್ಜೆಕ್ಟ್ ಇರಲಿ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಬ್ಲೂ ಪ್ರಿಂಟನ್ನು ಎಲ್ಲದಕ್ಕೂ ಕೊಟ್ಟಿರ್ತಾರೆ. ಬಟ್ ನನ್ನ ಅಭಿಪ್ರಾಯ ಏನಂತಂದರೆ
ಬ್ಲೂ ಪ್ರಿಂಟನ್ನು ಫಾಲೋ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ಇದು ಒಂದು ಕ್ವಶನ್ ಪೇಪರ್ ತಯಾರು ಮಾಡುವಂತಹ ಶಿಕ್ಷಕರಿಗೆ ಕೊಟ್ಟಿರುವಂಥ ಒಂದು ಮಾರ್ಗಸೂಚಿ. ಇವುಗಳು ಸ್ವಲ್ಪ ಬದಲಾವಣೆ ಆಗೋ ಚಾನ್ಸಸ್ ಇರುತ್ತೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ನನ್ನ ವಿದ್ಯಾರ್ಥಿಗಳು ಯಾರ್ಯಾರು ಇದನ್ನು ನೋಡ್ತಾ ಇದ್ದೀರಾ, ನೀವೆಲ್ಲರೂ ಸೇಫ್ ಆಗಿರ್ರಿ ಅಂತ. ಇಡೀ ಬುಕ್ಕನ್ನು ಓದ್ಕೊಂಡ್ಬಿಟ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಎಸ್, ಬ್ಲೂ ಪ್ರಿಂಟ್ ಯಾರಿಗೆ ಬೇಕು ಅಂತಂದರೆ, ಕೊನೆಯದಾಗಿ ಬಂದು ಅಭ್ಯಾಸ ಮಾಡೋರು ಯಾರಿದಾರಲ್ಲ ಅವ್ರಿಗೆ ಬೇಕಾಗುತ್ತೆ. ಬನ್ನಿ, ಇವತ್ತಿನ ಕ್ಲಾಸ್ದಲ್ಲಿ ಬ್ಲೂ ಪ್ರಿಂಟದ ಡಿಸ್ಕಷನ್ ಮಾಡಿದ್ದೀವಿ. ಅದರ ಮಹತ್ವತೆಯೂ ಎಷ್ಟಿದೆ, ಅದನ್ನು ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸ್ಕೋಬೇಕು ಅನ್ನೋದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ. ಇದಿಷ್ಟ ಆಗಿದ್ದರೆ ನಿಮ್ಮ ಕಾಲೇಜಿನ ಯಾವುದೇ ಕಾಲೇಜ್ದವರಿರಲಿ, ಎಲ್ಲ ವಿದ್ಯಾರ್ಥಿ, ಎಲ್ಲ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ, ಅವರು ಕೂಡ ನೋಡಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ಮಾಡೆಲ್ ಕ್ವಶನ್ ಪೇಪರ್ನ ಹೇಳ್ಕೊಡ್ತೇನೆ. ನೀವೇನಾದರೂ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ PUC ಫಸ್ಟ್ ಇಯರ್ ಇಂಗ್ಲೀಷ್ ಅಂತ ಒಂದು ಲಿಂಕ್ ಇದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ PUC ಫಸ್ಟ್ ಇಯರ್ದು ಎಲ್ಲ ವಿಡಿಯೋಸ್ಗಳು ಸೀರಿಯಲ್ ವೈಸ್ ನಿಮ್ಗೆ ಸಿಕ್ಬಿಡುತ್ತೆ. ಓಕೆ, ಬಾಯ್.